ವಿನಯ್ ಕುಲಕರ್ಣಿಗೆ ಜಾಮೀನು ಹಿನ್ನೆಲೆ ಧಾರವಾಡದಲ್ಲಿ ಗುರುನಾಥ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಗುರುನಾಥ್ ಗೌಡ ಇವರು ಮೃತ ಯೋಗೀಶ್ ಅವರ ಅಣ್ಣ. ನಮಗೆ ಹೈಕೋರ್ಟ್ ತೀರ್ಪಿನಿಂದ ಬೇಸರ ಉಂಟಾಗಿದೆ, ಆದರೆ ಕೋರ್ಟ್ ಆದೇಶಕ್ಕೆ ನಾವು ಗೌರವ ಕೊಡ್ತೇವೆ ಅಂತ ಅವರು ತಿಳಿಸಿದ್ದಾರೆ. ಇಂಥ ಕೇಸುಗಳಲ್ಲಿ ಬೇಲ್ ಕೊಡೋದಿಲ್ಲ, ಸ್ಟೇ ಅಥವಾ ಬೇಲ್ ಯಾವುದೂ ಕೂಡ ಸಿಗೋದಿಲ್ಲ, ಆದರೆ ಹೈಕೋರ್ಟ್ ಬೇಲ್ ನೀಡಿದೆ ಅಂತ ಧಾರವಾಡದಲ್ಲಿ ಗುರುನಾಥ್ ಗೌಡ ರಿಯಾಕ್ಟ್ ಮಾಡಿದ್ರು. ಇವರು ಮೃತ ಯೋಗೀಶ್ ಅವರ ಅಣ್ಣ. ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ, ಅವರಿಗೆ ಹಿನ್ನಡೆಯಾಗಿದ್ರೂ ಕೂಡ ಅವರು ಸುಪ್ರೀಂಗೆ ಹೋಗ್ತಾ ಇದ್ರು, ಇದೀಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಆದೇಶದ ಪ್ರತಿ ನೋಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಧಾರವಾಡದಲ್ಲಿ ಗುರುನಾಥ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಮ್ಯುನಿಟಿ, ನಮಗೂ ಒಂದು ಥರ ಕಮ್ಯುನಿಟಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಇರೋದಿಲ್ಲ ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಂಡು ನಮ್ಮ ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಸ್ಟೇ ಸಿಕ್ಕೈತೆ ಅವ್ರಿಗೆ ಮತ್ತು ಅಂತ ಇಷ್ಟ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವರ ಜೊತೆ ನಾನು ಇಲ್ಲೇ ಅದೇ ಮಧ್ಯಮದವ್ರು ಎಲ್ಲರೂ ಬಂದಾರ ಅಂತಂದ್ರೆ ನಾನು ಅವರಲ್ಲೇ ಬರ್ತೀನಿ ಅಂತೇಳಿ ನಾನು ಜಾಮೀನು ನೀಡಿರ್ಬೇಕು. ಅದು ಯಾವ ಕಾರಣಕ್ಕೆ ಅವ್ರಿಗೆ ಸ್ಟೇ ಕೊಟ್ಟಾರ, ಜಾಮೀನು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಮ್ಯುನಿಟಿ, ನಮಗೂ ಒಂದು ಥರ ಕಮ್ಯುನಿಟಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ.